ತೋಟಗಾರಿಕೆ ಅಥವಾ ಗಿಡ ಬೆಳೆಸುವ ಬಗ್ಗೆ ನಾವು ಯೋಚನೆ ಮಾಡಿದಾಗ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರೋದು ಏನು? ಮಣ್ಣು, ನೀರು, ಸೂರ್ಯನ ಬೆಳಕು, ಆಮೇಲೆ ಕತ್ರಿ. ಹೌದು, ಕತ್ರಿ. ಅಂದ್ರೆ ಆಗಾಗ ಆ ಕತ್ರಿ ತಗೊಂಡು ಒಣಗಿದ ಅಥವಾ ರೋಗ ಬಂದಿರೋ ಕೊಂಬೆಗಳನ್ನ ಕತ್ತರಿಸಿ ಬಿಸಾಕೋದು. ಕರೆಕ್ಟ್. ಮೇಲ್ನೋಟಕ್ಕೆ ಇದು ಕಣ್ಣಿಗೆ ಕಾಣೋ ತುಂಬಾ ಸಿಂಪಲ್ ಆಗಿರೋ ಭೌತಿಕ ಪ್ರಕ್ರಿಯೆ. ಗಿಡದಲ್ಲಿ ಹಣ್ಣು ಬಿಡ್ತಿಲ್ಲ ಅಂದ್ರೆ ಆ ಕೊಂಬೆಗೆ ಅಲ್ಲಿ ಜಾಗ ಇಲ್ಲ. ಎಕ್ಸಾಕ್ಟ್ಲಿ. ಅದನ್ನು ಸುಮ್ಮನೆ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಹಾಕಬೇಕು ಅನ್ನೋದು ನಮ್ಮ ದೈನಂದಿನ ಬದುಕಿನ ಸಾಮಾನ್ಯ ಲೆಕ್ಕಾಚಾರ. ಅಂದ್ರೆ ಪ್ರಕೃತಿಯ ನಿಯಮವೇ ಹಾಗೆ ಅನ್ಸುತ್ತಲ್ವಾ? ಯಾವುದು ಯೂಸ್ ಇಲ್ವೋ ಅದನ್ನ ನಾಶ ಮಾಡೋದು ಮನುಷ್ಯನ ಸಹಜ ಪ್ರವೃತ್ತಿ. ಹೌದು, ಜೀವನದಲ್ಲೂ ನಾವು ಇದೇ ಲಾಜಿಕ್ ಯೂಸ್ ಮಾಡ್ತೀವಿ. ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋ ವಿಚಾರ ಇದೆಯಲ್ಲ, ಅದು ಈ ಸಾಮಾನ್ಯ ಲಾಜಿಕ್ ಅನ್ನೇ ಸಂಪೂರ್ಣವಾಗಿ ತಲೆಕೆಳಗಾಗಿಸುತ್ತೆ. ಖಂಡಿತ. ಯೋಹಾನನ ಸುವಾರ್ತೆಯ 15ನೇ ಅಧ್ಯಾಯದಲ್ಲಿರೋ 2000 ವರ್ಷಗಳಷ್ಟು ಹಳೆಯದಾದ ಆ ಪ್ರಸಿದ್ಧ ದ್ರಾಕ್ಷಬಳ್ಳಿ ಮತ್ತು ಕೊಂಬೆಗಳ ರೂಪಕ ಅಂದ್ರೆ ಮೆಟಫರ್ ಬಗ್ಗೆ ನಾವು ಇವತ್ತು ಡೀಪ್ ಡೈವ್ ಮಾಡ್ತಿದ್ದೀವಿ. ಮತ್ತಿಲ್ಲಿ ನಾವು ನೋಡ್ತಿರೋ ಸೋರ್ಸಸ್ ಕೂಡ ತುಂಬಾ ವೆರೈಟಿ ಆಗಿದೆ. 4ನೇ ಶತಮಾನದಲ್ಲಿ ಸೈಂಟ್ ಆಗಸ್ಟಿನ್ ನೀಡಿದ ಪ್ರವಚನಗಳಿಂದ ಹಿಡಿದು ಮ್ಯಾಥ್ಯೂ ಹೆನ್ರಿ ಅವರ ಹಳೆ ವ್ಯಾಖ್ಯಾನಗಳಿವೆ. ಜೊತೆಗೆ ಆಧುನಿಕ ಕಾಲದಲ್ಲಿ ಪೋಪ್ ಫ್ರಾನ್ಸಿಸ್ ಹಾಗೂ ಪಾಲಸ್ ಎಲ್ಲಿಸ್ ಅವರಂತಹ ಚಿಂತಕರು ಈ ಒಂದು ರೂಪಕನ ಹೇಗೆ ಬಿಡಿಸಿದ್ದಾರೆ ಅನ್ನೋದನ್ನ ನಾವಿವತ್ತು ನೋಡ್ತೀವಿ. ನಿಜ. ಆ ಕತ್ತರಿ ಮತ್ತು ಮಣ್ಣಿನ ಲೆಕ್ಕಾಚಾರದ ಹಿಂದೆ ಮನುಷ್ಯನ ಅಸ್ತಿತ್ವದ ಬಗ್ಗೆ ಒಂದು ಅದ್ಭುತವಾದ ವಾಸ್ತವ ಅಡಗಿದೆ. ಹೌದು. ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಏನಂದ್ರೆ, ಜೀವನದಲ್ಲಿ ನಾವು ಎದುರಿಸೋ ಕಷ್ಟಗಳು, ನಮಗೆ ಸಿಗ್ತಿರೋ ಶಿಕ್ಷಣ ಅಥವಾ ನಮ್ಮನ್ನ ಮೇಲಕ್ಕೆ ಎತ್ತುವ ಪ್ರಕ್ರಿಯೆನ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಈ ಎಲ್ಲ ಮೂಲಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಇದು ಬರೀ ಒಂದು ಧಾರ್ಮಿಕ ಪಠ್ಯವಾಗಿ ಉಳಿಯಲ್ಲ, ಗೊತ್ತಾ? ಲೈಕ್ ನಮ್ಮ ಸೈಕಾಲಜಿ ಬಗ್ಗೆನೂ ಹೇಳುತ್ತಾ. ಖಂಡಿತ. ಮನುಷ್ಯನ ಮನೋವಿಜ್ಞಾನ, ನಮ್ಮೊಳಗಿನ ಅಭದ್ರತೆಗಳು ಇವೆಲ್ಲದರ ಕನ್ನಡಿಯಾಗಿ ಇದು ರೂಪುಗೊಳ್ಳುತ್ತೆ. ನೆಲೆಯಾಗಿರುವುದು ಅಂದ್ರೆ ನಿಜಕ್ಕೂ ಏನು, ಹಾಗೆಯೇ ಸವರುವಿಕೆ ಅಥವಾ ಪ್ರೂನಿಂಗ್ ಬಗ್ಗೆ ನಮಗಿರೋ ತಪ್ಪು ಗ್ರಹಿಕೆಗಳು ಏನು ಅನ್ನೋದನ್ನ ಭಾಷಾಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದಾಗ ಸಿಗುವ ಒಳನೋಟಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ. ಹಾಗಾದ್ರೆ ಆ ಬೆರಗನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದಲೇ ಶುರು ಮಾಡೋಣ. ಮೂಲ ರೂಪಕ ಹೀಗೆ ಹೇಳುತ್ತೆ: ಯೇಸು ನಿಜವಾದ ದ್ರಾಕ್ಷಿ ಬಳ್ಳಿ, ದೇವರು ದ್ರಾಕ್ಷಿತೋಟದ ಒಡೆಯ ಮತ್ತು ನಂಬುವವರು ಆ ಬಳ್ಳಿಯ ಕೊಂಬೆಗಳು. ಇಲ್ಲಿ ದ್ರಾಕ್ಷಿತೋಟದ ಒಡೆಯ ಆ ಫಲ ನೀಡದ ಕೊಂಬೆಗಳನ್ನ ಏನ್ ಮಾಡ್ತಾನೆ ಅನ್ನೋದು ಬಹಳ ದೊಡ್ಡ ಚರ್ಚೆಯ ವಿಷಯ. ಹೌದು, ತುಂಬಾ ದೊಡ್ಡ ಚರ್ಚೆ ಅದು. ಈ ಮೂಲಗಳನ್ನ ಓದ್ತಿದ್ದಾಗ ನನಗೆ ತಕ್ಷಣ ನೆನಪಾಗಿದ್ದು ಟೊಮೆಟೊ ಗಿಡ ಬೆಳೆಸುವ ವಿಧಾನ. ಓ, ಟೊಮೆಟೊ ಗಿಡನಾ? ಹೌದು. ಟೊಮೆಟೊ ಗಿಡ ಬೆಳೆಸುವಾಗ ಮುಖ್ಯ ಹಣ್ಣುಗಳಿಗೆ ಸರಿಯಾದ ಪೋಷಣೆ ಸಿಗಲಿ ಅಂತ ಗಿಡದ ಸಂದಿಗಳಲ್ಲಿ ಬೆಳೆಯುವ ಚಿಕ್ಕ ಪುಟ್ಟ ಸಕ್ಕರ್ಸ್ ಅಂದ್ರೆ ಅನಗತ್ಯ ಚಿಗುರುಗಳನ್ನ ಕತ್ತರಿಸಾಕ್ತಾರೆ. ಓಕೆ, ಯಾಕಂದ್ರೆ ಅವು ಶಕ್ತಿನೆಲ್ಲ ಹೀರ್ಕೊಳ್ತವೆ ಅಲ್ವಾ? ಕರೆಕ್ಟ್. ಅವು ಶಕ್ತಿ ಹೀರ್ಕೊಳ್ತಾವೆ, ಆದ್ರೆ ಹಣ್ಣು ಬಿಡಲ್ಲ. ಈಗ ಮನುಷ್ಯರ ವಿಚಾರದಲ್ಲೂ ಇದೇ ನಿಯಮ ಅನ್ವಯಿಸುತ್ತಾ? ನಾವು ಜೀವನದಲ್ಲಿ ತಕ್ಷಣ ಫಲ ನೀಡ್ದೆ ಅಂದ್ರೆ, ಯಶಸ್ವಿ ಆಗದೆ ಅಂದ್ರೆ ಆ ಸಕ್ಕರ್ಸ್ ತರ ನಮ್ಮನ್ನ ಕತ್ತರಿಸಿ ಎಸೆಯಲಾಗುತ್ತಾ? ಕೃಷಿಯ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅದು ಸರಿಯಾದ ತರ್ಕನೆ. ಆದ್ರೆ ಆಧುನಿಕ ದೇವತಾಶಾಸ್ತ್ರಜ್ಞರ ಟಿಪ್ಪಣಿಗಳಲ್ಲಿ ಈ ಪ್ರಶ್ನೆಗೆ ಬಹಳ ಆಳವಾದ ಮತ್ತು ನೆಮ್ಮದಿ ನೀಡುವಂತಹ ವಿವರಣೆ ಇದೆ. ನೆಮ್ಮದಿ ನೀಡೋ ವಿವರಣೆನಾ? ಅದು ಹೇಗೆ? ಏನಂದ್ರೆ, ಈ ರೂಪಕನ ಮೂಲ ಗ್ರೀಕ್ ಭಾಷೆಯಲ್ಲಿ ಓದಿದಾಗ ಅಸಲಿ ಅರ್ಥ ಹೊರಬರುತ್ತೆ. ಅಲ್ಲಿ ತೆಗೆದುಹಾಕುವುದು ಅನ್ನೋ ಕ್ರಿಯೆಗೆ ಐರೋ ಅನ್ನೋ ಪದನ ಬಳಸಿದ್ದಾರೆ. ಐರೋ? ಹೌದು. ಇಂಗ್ಲಿಷ್ ಭಾಷಾಂತರಗಳಲ್ಲಿ ಇದನ್ನ ಹೆಚ್ಚಾಗಿ ಟೇಕ್ಸ್ ಅವೇ ಅಥವಾ ಕತ್ತರಿಸುವುದು ಅಂತಾನೆ ಅನುವಾದ ಮಾಡಿದ್ದಾರೆ. ಆದರೆ ಪ್ರಥಮ ಶತಮಾನದ ದ್ರಾಕ್ಷಿ ಬೆಳೆಯುವ ಪದ್ಧತಿನ ಗಮನಿಸಿದ್ರೆ ಈ ಪದದ ಅರ್ಥ ಕೇವಲ ತೆಗೆದುಹಾಕುವುದು ಅಂತಲ್ಲ, ಮತ್ತೆ ಬದಲಾಗಿ ಮೇಲಕ್ಕೆ ಎತ್ತುವುದು ಅಂತ ಆಗುತ್ತೆ. ಒಂದು ನಿಮಿಷ. ಮೇಲಕ್ಕೆ ಎತ್ತುವುದೇ ಕತ್ತರಿಸಿ ಬಿಸಾಡುವುದಕ್ಕೂ ಮೇಲಕ್ಕೆ ಎತ್ತುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ? ಖಂಡಿತ ಇದೆ. ಅಂದ್ರೆ ಮಣ್ಣಿನಲ್ಲಿ ಬಿದ್ದಿರೋ ಕೊಂಬೆನ ಕತ್ತರಿಸೋದಿಲ್ಲ ಅಂತನಾ ಇದರ್ಥ? ದ್ರಾಕ್ಷಿ ಬಳ್ಳಿಯ ಸ್ವಭಾವನ ಒಮ್ಮೆ ಊಹಿಸ್ಕೊಳ್ಳಿ. ಅದು ನೆಲದ ಮೇಲೆಯೇ ಹಬ್ಬಿದರೆ ಅದರ ಕೊಂಬೆಗಳು ಮಣ್ಣಿನಲ್ಲಿ ಬೀಳುತ್ತವೆ. ಹೌದು, ಮಣ್ಣಿನಲ್ಲಿ ಬಿದ್ರೆ ಕೊಳೆಯೋಕ್ ಶುರುವಾಗತ್ತೆ. ಎಕ್ಸಾಕ್ಟ್ಲಿ. ಮಣ್ಣಿನ ತೇವದಿಂದಾಗಿ ಅವು ಕೊಳೆತವೆ, ಸೂರ್ಯನ ಬೆಳಕು ಸಿಗಲ್ಲ, ಮತ್ತು ಕೀಟಗಳ ಹಾವಳಿಗೆ ಈಸಿಯಾಗಿ ತುತ್ತಾಗ್ತವೆ. ಇಂತಹ ಸ್ಥಿತಿಯಲ್ಲಿರೋ ಕೊಂಬೆಗಳು ಹಣ್ಣು ಬಿಡಲು ಸಾಧ್ಯವೇ ಇಲ್ಲ. ಕರೆಕ್ಟ್. ಆಗ ಒಬ್ಬ ನುರಿತ ದ್ರಾಕ್ಷಿ ತೋಟದ ಒಡೆಯ ಆ ಕೊಳಿತ ಕೊಂಬೆನ ಕೋಪದಿಂದ ಕತ್ತರಿಸಿ ಎಸೆಯಲ್ಲ, ಬದಲಾಗಿ ಅದನ್ನ ಕೆಸರಿನಿಂದ ಮೇಲಕ್ಕೆ ಎತ್ತಿ ಶುದ್ಧಗೊಳಿಸಿ
ಅದಕ್ಕೆ ಸೂರ್ಯನ ಬೆಳಕು ಮತ್ತು ಗಾಳಿ ಸಿಗುವ ಹಾಗೆ ಆಸರೆಯೊಂದಕ್ಕೆ ಕಟ್ತಾನೆ. ವಾವ್! ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನನ ಸಂಪೂರ್ಣವಾಗಿ ಬದಲಾಯಿಸುವಂತಹ ವಿಚಾರ. ಹೌದಲ್ವಾ? ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ಮನುಷ್ಯರು ತಮ್ಮ ಜೀವನದ ಕೆಸರಿನಲ್ಲಿ ಬಿದ್ದಾಗ, ಖಿನ್ನತೆಗೆ ಒಳಗಾದಾಗ ಅಥವಾ ಅಂದುಕೊಂಡಂತೆ ಯಶಸ್ಸು ಸಿಗ್ದ ಫೇಲ್ ಆದಾಗ ನನ್ನ ಕಥೆ ಮುಗೀತು, ನನ್ನನ್ನ ಕತ್ತರಿಸಿ ಬಿಸಾಕ್ತಾರೆ ಅನ್ನೋ ಭಯ ಕಾಡುತ್ತೆ. ನಿಜ, ಆ ಭಯ ಎಲ್ಲರಿಗೂ ಇರುತ್ತೆ. ಆದರೆ ಈ ಐರೋ ಪದದ ಅರ್ಥದ ಪ್ರಕಾರ ಆ ಕಷ್ಟದ ಸಮಯ ಶಿಕ್ಷೆಯಲ್ಲ, ಬದಲಾಗಿ ನಮ್ಮನ್ನ ಕೆಸರಿನಿಂದ ಮೇಲಕ್ಕೆ ಎತ್ತುವ ಪ್ರಕ್ರಿಯೆ ಅನ್ನಬಹುದು. ಆ ಭಯ ನಿವಾರಣೆ ಆಗೋದೇ ಈ ಮೂಲಗಳ ದೊಡ್ಡ ಕೊಡುಗೆ. ಆದರೆ ಕೇವಲ ವಿಫಲರಾದವರಿಗೆ ಮಾತ್ರ ಈ ಪ್ರಕ್ರಿಯೆ ಇಲ್ಲ ಗೊತ್ತಾ? ಅಂದ್ರೆ ಯಶಸ್ವಿಯಾದವರಿಗೂ ಇದೆಯಾ? ಹೌದು. ಯಶಸ್ವಿಯಾಗಿ ಫಲ ನೀಡುವ ಕೊಂಬೆಗಳಿಗೂ ಒಂದು ಕಠಿಣ ಪ್ರಕ್ರಿಯೆ ಇದೆ. ಅಲ್ಲಿ ಕಥೈರೋ ಅನ್ನೋ ಗ್ರೀಕ್ ಪದನ ಬಳಸಿದ್ದಾರೆ. ಕಥೈರೋ ಅಂದ್ರೆ ಏನು? ಇದರ ಅರ್ಥ ಶುದ್ಧೀಕರಿಸುವುದು ಅಥವಾ ಸವರುವುದು ಅಂದ್ರೆ ಪ್ರೂನಿಂಗ್ ಮಾಡೋದು. ಜಾನ್ ಪಾಲ್ ಟ್ಯಾನರ್ ಅವರ ಟಿಪ್ಪಣಿಯ ಪ್ರಕಾರ ಇದು ಮನುಷ್ಯರನ್ನ ಪವಿತ್ರಗೊಳಿಸುವ ಅಥವಾ ಮತ್ತಷ್ಟು ಸಶಕ್ತಗೊಳಿಸುವ ನಿರಂತರ ಪ್ರಕ್ರಿಯೆ. ಓ, ನೀವು ಆಗ್ಲೇ ಹೇಳಿದ ಟೊಮೆಟೊ ಗಿಡದ ಉದಾಹರಣೆ ತರಹನಾ? ಹೌದು. ಆ ಗಿಡ ಆರೋಗ್ಯವಾಗಿದ್ರೂ ಅದರ ಸಂಪೂರ್ಣ ಶಕ್ತಿ ಹಣ್ಣುಗಳ ಕಡೆಗೆ ಹರಿಯಲು ಕೆಲವು ಎಲೆಗಳನ್ನ ಮತ್ತು ಚಿಗುರುಗಳನ್ನ ಕತ್ತರಿಸಲೇಬೇಕಾಗತ್ತೆ. ಅಂದ್ರೆ ಸವರುವುದು ಅನ್ನೋದು ನಮ್ಮನ್ನ ನಾಶ ಮಾಡುವುದಲ್ಲ, ನಮ್ಮಲ್ಲಿರೋ ಕೆಲವು ಒಳ್ಳೆಯ ಗುಣಗಳನ್ನ ಅಥವಾ ನಮಗಿಷ್ಟವಾದದ್ದನ್ನೇ ಕತ್ತರಿಸಿದಾಗ ನಮ್ಗೆ ನೋವಾಗಬಹುದು. ಆದ್ರೆ ಅದು ನಮ್ಮಿಂದ ಅತ್ಯುತ್ತಮವಾದ ಹಣ್ಣುಗಳನ್ನ ಹೊರತರುವ ಪ್ರೀತಿಯ ಆರೈಕೆ. ಕರೆಕ್ಟ್. ನಮ್ಮ ಗಮನವೆಲ್ಲ ಬೇರೆ ಕಡೆ ಹರಿದು ಹೋಗದುಂತೆ ಮಾಡುವ ಫೋಕಸ್ ಅದು. ಅತ್ಯಂತ ನಿಖರವಾದ ವಿವರಣೆ. ಈ ಸವರುವಿಕೆಯಿಂದಾಗಿ ಕೊಂಬೆಗಳು ದ್ರಾಕ್ಷಿ ಬಳ್ಳಿಯೊಂದಿಗೆ ಇನ್ನಷ್ಟು ದೃಢವಾಗಿ ಅಂಟಿಕೊಳ್ಳುತ್ತವೆ. ಹಾಗಾದ್ರೆ ಒಡಿಯ ಮೇಲಕ್ಕೆ ಎತ್ತುವ ಮತ್ ಸೌರುವ ಕೆಲಸ ಮಾಡಿದ್ರೆ ಆ ಕೊಂಬೆಗಳ ಕೆಲ್ಸ ಏನು? ಇದು ಮುಖ್ಯವಾದ ಪ್ರಶ್ನೆ. ಮೂಲಗಳ ಪ್ರಕಾರ ಕೊಂಬೆಗಳು ಕೇವಲ ಬಳ್ಳಿಯಲ್ಲಿ ನೆಲೆಯಾಗಿರಬೇಕು ಅಂದ್ರೆ ಅಬೈಡ್ ಆಗಿರಬೇಕು ಅಂತಿದೆ. ಇಲ್ಲಿಯೇ ನನಗೆ ಸ್ವಲ್ಪ ಗೊಂದಲ ಶುರುವಾಗೋದು. ಏನು ಗೊಂದಲ? ನೆಲೆಯಾಗಿರೋದು ಅಂದ್ರೆ ಏನೂ ಮಾಡದೆ ಸುಮ್ಮನೆ ಕೂರೋದಾ? ಉದಾಹರಣೆಗೆ ಮೊಬೈಲ್ ಫೋನನ್ನ ಚಾರ್ಜರ್ಗೆ ಪ್ಲಗ್ ಮಾಡಿ ಬಿಟ್ರೆ ಅದು ಹೇಗೆ ನಿಷ್ಕ್ರಿಯವಾಗಿರುತ್ತದೆಯೋ, ನಾವು ಹಾಗೆ ಕೈ ಕಟ್ಟಿ ಕೂರ್ಬೇಕಾ? ಇದು ಬಹಳ ಪ್ರಾಯೋಗಿಕವಾದ ಮತ್ತು ಸಹಜವಾದ ಪ್ರಶ್ನೆ. ಮನುಷ್ಯನಿಗೆ ಯಾವಾಗ್ಲೂ ಏನಾದ್ರೂ ಮಾಡುತ್ತಲೇ ಇರಬೇಕು, ಸಾಧಿಸಬೇಕು ಅನ್ನೋ ಹಂಬಲ ಇರುತ್ತೆ. ಹೌದು, ಸುಮ್ಮನೆ ಕೂರೋದು ಕಷ್ಟ. ಸುಮ್ಮನೆ ನೆಲೆಯಾಗಿರುವುದು ಬಹಳ ಕಷ್ಟದ ಕೆಲಸ. ಈ ಅಬೈಡಿಂಗ್ ಅನ್ನೋ ಕಾನ್ಸೆಪ್ಟ್ ಸುತ್ತ ಪಾಲ್ ಎಲ್ಲಿಸ್ ಅವರ ಲೇಖನ ಮತ್ತು ಪೋಪ್ ಫ್ರಾನ್ಸಿಸ್ ಅವರ ಭಾಷಣದಲ್ಲಿ 2 ವಿಭಿನ್ನ ಆಯಾಮಗಳಿವೆ. ಓಕೆ. ಆದರೆ ಅವೆರಡೂ ಒಟ್ಟಿಗೆ ಸೇರಿದಾಗಲೇ ಪೂರ್ಣ ಚಿತ್ರಣ ಸಿಗೋದು. ಪಾಲ್ ಎಲ್ಲಿಸ್ ವಿವರಿಸುವ ಹಾಗೆ ನೆಲೆಯಾಗಿರೋದು ಅಂದ್ರೆ ನಮ್ಮ ಸ್ವಂತ ಶ್ರಮ, ಆತಂಕ ಮತ್ತು ನಾವು ಏನನ್ನಾದರೂ ಸ್ವತಃ ಸಾಧಿಸ್ತಿದ್ದೀವಿ ಅನ್ನೋ ಭ್ರಮೆನ ಬಿಡೋದು. ಅಂದ್ರೆ ನಮ್ಮ ಎಫರ್ಟ್ಸ್ ನಿಲ್ಸೋದಾ? ಹೌದು. ಕೊಂಬೆ ತನ್ನ ಸ್ವಂತ ಬಲದಿಂದ ಹಣ್ಣುಗಳನ್ನ ಉತ್ಪಾದಿಸಲು ಸಾಧ್ಯವಿಲ್ಲ ಅಲ್ವಾ? ಅದು ದೇವರಿಗೆ ಸಂಪೂರ್ಣವಾಗಿ ಶರಣಾಗುವ ಮತ್ತು ಆತನ ಶಕ್ತಿಯ ಮೇಲೆ ಅವಲಂಬಿತವಾಗುವ ವಿಶ್ರಾಂತಿಯ ಸ್ಥಿತಿ. ಓ, ನೀವ್ ಹೇಳಿದ ಹಾಗೆ ಮೊಬೈಲ್ ಫೋನ್ ತಾನಾಗೇ ಕರೆಂಟ್ ಉತ್ಪಾದಿಸಲು ಪರದಾಡುವುದಿಲ್ಲ, ಅದು ಮೂಲಕ್ಕೆ ಸಂಪರ್ಕಗೊಂಡಿರುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ನಾನೇ ಎಲ್ಲವನ್ನೂ ಮಾಡ್ತಿದ್ದೀನಿ ಅನ್ನೋ ಅಹಂಕಾರನ ಬಿಟ್ಟು ರಿಸಲ್ಟ್ ಬಗ್ಗೆ ಟೆನ್ಷನ್ ತಗೊಳ್ಳೋದನ್ನ ನಿಲ್ಸಿ ಮೂಲದೊಂದಿಗೆ ಕನೆಕ್ಷನಲ್ಲಿರೋದ್ರ ಕಡೆಗೆ ಮಾತ್ರ ಗಮನ ಹರಿಸುವುದು. ಹೌದು. ಅದೇದು ಕೇಳಲು ಸುಲಭ, ಆಚರಣೆಯಲ್ಲಿ ತರೋದು ಬಹಳ ಕಷ್ಟ ಅಲ್ವಾ? ಖಂಡಿತ ಕಷ್ಟ. ಆದರೆ ಇಲ್ಲಿ ಇನ್ನೊಂದು ಮಗ್ಗುಲನ್ನ ನಾವು ನೋಡಬೇಕು. ಪೋಪ್ ಫ್ರಾನ್ಸಿಸ್ ಅವರ ಭಾಷಣನ ಪರಿಶೀಲಿಸಿದ್ರೆ ಅವರು ಈ ವಿಶ್ರಾಂತಿಗೆ ಇನ್ನೊಂದು ಅರ್ಥ ಕೊಡ್ತಾರೆ. ಏನದು? ಇದು ಆಧ್ಯಾತ್ಮಿಕ ನಿದ್ರೆ ಅಲ್ಲ, ಅಥವಾ ಜಗತ್ತಿನಲ್ಲಿ ಏನಾಗ್ತಿದೆ ಅಂತ ತಲೆ ಕೆಡಿಸ್ಕೊಳ್ಳದೆ ಕಾಳಿಗೋಗಿ ಕೂರೋದಲ್ಲ. ಬದಲಾಗಿ ಇದೊಂದು ಪರಸ್ಪರ ಅವಲಂಬನೆಯ ಸಕ್ರಿಯ ಪ್ರಕ್ರಿಯೆ. 1 ನಿಮಿಷ, ಪರಸ್ಪರ ಅವಲಂಬನೆನಾ? ಹೌದು. ಕೊಂಬೆಗೆ ಬಳ್ಳಿ ಬೇಕು ಅನ್ನೋದು ಅರ್ಥ ಆಗತ್ತೆ, ಯಾಕಂದ್ರೆ ಬಳ್ಳಿಯಿಂದಲೇ ಜೀವಸತ್ವ ಬರೋದು. ಆದ್ರೆ ಬಳ್ಳಿಗೆ ಕೊಂಬೆ ಯಾಕ್ಬೇಕು? ಬಳ್ಳಿಯಂತೂ ಸ್ವಯಂ ಪರಿಪೂರ್ಣ ಅಲ್ವಾ? ಪೋಪ್ ಫ್ರಾನ್ಸಿಸ್ ಅವರ ಆಲೋಚನೆ ಬಹಳ ಸುಂದರವಾಗಿದೆ ಇಲ್ಲಿ. ಬಳ್ಳಿಯಲ್ಲಿ ಎಷ್ಟೇ ಜೀವಸತ್ವ ಇದ್ರೂ ಮರದ ಕಾಂಡದ ಮೇಲೆ ನೇರವಾಗಿ ಹಣ್ಣುಗಳು ಬೆಳೆಯಲ್ಲ ತಾನೇ? ಓ, ಹೌದಲ್ವಾ? ಆ ಬಳ್ಳಿಗೆ ತನ್ನ ಹಣ್ಣುಗಳನ್ನ ಜಗತ್ತಿಗೆ ತೋರಿಸಲು, ತನ್ನ ಸೌಂದರ್ಯನ ವ್ಯಕ್ತಪಡಿಸಲು ಕೊಂಬೆಗಳೇ ಬೇಕು. ಜೀವಸತ್ವ ಒಳಗಿದ್ರೂ ಅದು ಮಾಗಿದ ಹಣ್ಣಾಗಿ ಹೊರಹೊಮ್ಮಲು ಕೊಂಬೆಗಳ ಮಾಧ್ಯಮ ಅತ್ಯಗತ್ಯ. ಆದ್ದರಿಂದ ಇದೊಂದು ಅದ್ಭುತವಾದ ಪಾಲುದಾರಿಕೆ. ವಾವ್! ಆ ಕಲ್ಪನೆ ನಿಜಕ್ಕೂ ಅದ್ಭುತವಾಗಿದೆ. ಅಂದ್ರೆ ದ್ರಾಕ್ಷಿ ಬಳ್ಳಿ ಅಗೋಚರವಾಗಿ ಕೆಲಸ ಮಾಡ್ತಿದ್ರೆ ಆ ಕೊಂಬೆಗಳು ಜಗತ್ತಿನಲ್ಲಿ ಆ ಬಳ್ಳಿಯ ಕೈಗಳಾಗಿ, ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತವೆ. ಹೌದು, ಅದೇ ಆ ಸಕ್ರಿಯ ಪ್ರಕ್ರಿಯೆ. ಇದು ಮೊಬೈಲ್ ಫೋನ್ ಚಾರ್ಜ್ ಆದ್ಮೇಲೆ ಸುಮ್ಮನಿರದೆ ಬೆಳಗುವ,
ಕೆಲ್ಸ ಮಾಡುವ, ಇತರರೊಂದಿಗೆ ಕನೆಕ್ಟ್ ಆಗುವ ಸಕ್ರಿಯ ಜವಾಬ್ದಾರಿಯಿದ್ದ ಹಾಗೆ. ಕರೆಕ್ಟ್. ಸಂಪರ್ಕನ ಸಕ್ರಿಯವಾಗಿ ಕಾಯ್ದುಕೊಳ್ಳಲು ಪ್ರಾರ್ಥನೆ, ವಾಕ್ಯದ ಅಧ್ಯಯನ ಮತ್ತು ಒಡನಾಟ ಬಹಳ ಮುಖ್ಯ ಅಂತ ಮೂಲಗಳು ಒತ್ತಿ ಹೇಳ್ತವೆ. ಆ ನಿರಂತರ ಒಡನಾಟದಿಂದಲೇ ಹಣ್ಣುಗಳು ಮೂಡೋದು. ನೀವೀಗ ವಾಕ್ಯದ ಅಧ್ಯಯನ ಮತ್ತು ಸಂಪರ್ಕದ ಬಗ್ಗೆ ಹೇಳ್ದಾಗ ಈ ವಿಶ್ಲೇಷಣೆಯಲ್ಲಿ ಕಂಡುಬರುವ ಮತ್ತೊಂದು ಅಚ್ಚರಿಯ ವಿಚಾರ ನೆನ್ಪಾಗ್ತಿದೆ. ಯಾವುದದು? ಯೋಹಾನನ ಸುವಾರ್ತೆಯ 15ನೇ ಅಧ್ಯಾಯದ 3ನೇ ವಚನದಲ್ಲಿ ಯೇಸು, ನಾನು ಹೇಳಿದ ವಾಕ್ಯದಿಂದ ನೀವೀಗಾವೇ ಶುದ್ಧರಾಗಿದ್ದೀರಿ ಅಂತ ಹೇಳ್ತಾರೆ. ಹೌದು, ಬಹಳ ಪ್ರಸಿದ್ಧವಾದ ವಾಕ್ಯ. ಆದರೆ ಧಾರ್ಮಿಕ ಆಚರಣೆಗಳಲ್ಲಿ, ವಿಶೇಷವಾಗಿ ದೀಕ್ಷಾಸ್ನಾನದಂತಹ ಸಂಸ್ಕಾರಗಳಲ್ಲಿ ನೀರು ನಮ್ಮನ್ನ ಶುದ್ಧ ಮಾಡುತ್ತೆ ಅಂತ ಹೇಳ್ತಾರಲ್ವಾ? ಹೌದು, ನೀರು ಪ್ರಮುಖ ಪಾತ್ರ ವಹಿಸುತ್ತೆ. ಬರೀ ಕಣ್ಣಿಗೆ ಕಾಣದ ಒಂದು ಮಾತಿಗೆ ಅಥವಾ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ನೀರಿನ ಪಾತ್ರವೇನು ಹಾಗಾದ್ರೆ? ಸಾಮಾನ್ಯ ನೀರಿಗೂ ಪವಿತ್ರವಾದ ನೀರಿಗೂ ಏನು ವ್ಯತ್ಯಾಸ? ಇದು ಇತಿಹಾಸದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸಿದ್ದ ಪ್ರಶ್ನೆ. ಓ ಹೌದಾ? ಇದಕ್ಕೆ 4ನೇ ಶತಮಾನದಲ್ಲಿ ಸೈಂಟ್ ಅಗಸ್ಟಿನ್ ನೀಡಿದ ಉತ್ತರ ಇದೆಯಲ್ಲ, ಅದು ಇಂದಿಗೂ ದೇವತಾಶಾಸ್ತ್ರದ ಅತಿದೊಡ್ಡ ಮೈಲಿಗಲ್ಲು. ಅವರ 80ನೇ ಪ್ರವಚನದಲ್ಲಿ ಯೇಸುವಿನ ಈ ವಾಕ್ಯನ ಆಳವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅಗಸ್ಟಿನ್ ಒಂದು ಪ್ರಸಿದ್ಧ ಲ್ಯಾಟಿನ್ ಸೂತ್ರನ ಕೊಡ್ತಾರೆ, ಅಕ್ಸೆಡಿಟ್ ವರ್ಬಮ್ ಅಡ್ ಎಲಿಮೆಂಟಮ್ ಎಟ್ ಫಿಟ್ ಸಕ್ರಮೆಂಟಮ್. ಸ್ವಲ್ಪ ಕಷ್ಟದ ಲ್ಯಾಟಿನ್ ಪದಗಳಿವು. ಇದರ ಸರಳ ಅರ್ಥನ ನಾವು ಬಿಡಿಸಬಹುದಾ? ಖಂಡಿತ. ಪದವು ವಸ್ತುವಿನೊಂದಿಗೆ ಸೇರಿದಾಗ ಅದು ಸಂಸ್ಕಾರವಾಗುತ್ತದೆ ಅನ್ನೋದು ಇದರ ಅರ್ಥ. ಇಲ್ಲಿ ವಸ್ತು ಅಂದ್ರೆ ನೀರು. ಅಗಸ್ಟಿನ್ ಸ್ಪಷ್ಟಪಡಿಸುವ ಹಾಗೆ ವಾಕ್ಯವಿಲ್ಲದೆ ನೀರು ಕೇವಲ ನೀರು ಮಾತ್ರ. ಹೌದು. ಸ್ನಾನ ಮಾಡುವಾಗ, ಬಟ್ಟೆ ಒಗೆಯುವಾಗ ಬಳಸುವ ಸಾಮಾನ್ಯ ನೀರಿಗೂ ದೀಕ್ಷಾಸ್ನಾನದ ನೀರಿಗೂ ಫಿಸಿಕಲ್ ಆಗಿ ಅಥವಾ ಕೆಮಿಕಲ್ ಆಗಿ ಯಾವುದೇ ವ್ಯತ್ಯಾಸ ಇಲ್ಲ. ಕರೆಕ್ಟ್. 2 H2 ಎಕ್ಸಾಕ್ಟ್ಲಿ. ಆದರೆ ಆ ನೀರಿನ ಮೇಲೆ ಉಚ್ಚರಿಸಲ್ಪಡುವ ಆ ಕ್ರಿಸ್ತನ ವಾಕ್ಯ ಇದೆಯಲ್ಲ, ಆ ವಾಕ್ಯವೇ ಆ ಸಾಮಾನ್ಯ ನೀರನ್ನ ಗೋಚರವಾಗುವ ವಾಕ್ಯವನ್ನಾಗಿ, ಅಂದ್ರೆ ವಿಸಿಬಲ್ ವರ್ಡ್ ಆಗಿ ಪರಿವರ್ತಿಸುತ್ತೆ. ಅರ್ಥ ಆಯ್ತು. ಅಂದ್ರೆ ಶಕ್ತಿ ಇರೋದು ನೀರನ್ನಲ್ಲ, ಆ ನೀರಿನ ಮೇಲೆ ಹೇಳಲಾಗುವ ವಾಕ್ಯದಲ್ಲಿ. ಹೌದು, ಲೈಕ್ ಒಂದು ರಾಜನ ಅಪ್ಪಣೆಯ ಪತ್ರದ ಮೇಲೆ ಹಾಕುವ ಮೇಣದ ಮೊಹರಿನ ಹಾಗೆ. ಆ ಮೇಣಕ್ಕೆ ಯಾವ ಬೆಲೆಯೂ ಇಲ್ಲ, ಆದರೆ ಅದು ರಾಜನ ಮಾತಿನ ಸಂಕೇತವಾದಾಗ ಅದಕ್ಕೆ ಇಡೀ ರಾಜ್ಯನ ಆಳುವ ಶಕ್ತಿ ಬರುತ್ತೆ. ವಾವ್, ಇದು ಬಹಳ ಸೂಕ್ತವಾದ ಉದಾಹರಣೆ. ಮನುಷ್ಯನ ಆತ್ಮನ ಒಳಗಿನಿಂದ ಶುದ್ಧೀಕರಿಸುವ ಶಕ್ತಿ ಇರೋದು ಆ ಭೌತಿಕ ನೀರನ್ನಲ್ಲ, ವಾಕ್ಯದಲ್ಲಿ. ಇದರ ಜೊತೆಗೆ ಅಗಸ್ಟಿನ್ ಇನ್ನೊಂದು ಕ್ರಾಂತಿಕಾರಿ ವಿಚಾರನ ಮಂಡಿಸ್ಬೇಕಾಗಿ ಬಂತು. ಏನದು? ಆ ಕಾಲದಲ್ಲಿ ಡುನಾಟಿಸ್ಟ್ಸ್ ಅಂತ ಒಂದು ಗುಂಪಿತ್ತು. ಅವರ ವಾದ ಏನಿತ್ತು ಅಂದ್ರೆ, ದೀಕ್ಷಾಸ್ನಾನ ನೀಡುವ ಅರ್ಚಕ ಸಂಪೂರ್ಣವಾಗಿ ಶುದ್ಧನಾಗಿರ್ಬೇಕು. ಅಂದ್ರೆ ಪಾದ್ರಿಯ ಕ್ಯಾರೆಕ್ಟರ್ ಬಗ್ಗೆನಾ? ಹೌದು. ಆತ ಯಾವುದೇ ಪಾಪ ಮಾಡಿರ್ಬಾರ್ದು. ಒಂದು ವೇಳೆ ಆ ಅರ್ಚಕ ಕೆಟ್ಟವನಾಗಿದ್ದರೆ ಅಥವಾ ನಂಬಿಕೆಗೆ ದ್ರೋಹ ಬಗೆದಿದ್ದರೆ ಆತ ನೀಡಿದ ದೀಕ್ಷಾಸ್ನಾನ ಅಮಾನ್ಯವಾಗತ್ತೆ, ಅಂದ್ರೆ ಇನ್ವ್ಯಾಲಿಡ್ ಆಗತ್ತೆ ಅಂತ ಅವರು ವಾದ ಮಾಡ್ತಿದ್ರು. ಅಯ್ಯೋ, ಇದು ಬಹಳ ಭಯ ಹುಟ್ಟಿಸುವ ವಿಚಾರ. ಯಾಕಂದ್ರೆ ದೀಕ್ಷಾಸ್ನಾನ ನೀಡುವ ಅರ್ಚಕನು ಮನುಷ್ಯನೇ ತಾನೇ? ಖಂಡಿತ. ಆತನ ಆಂತರಿಕ ಜೀವನ, ಆತನ ತಪ್ಪುಗಳು ಯಾರಿಗೂ ತಿಳಿದಿರಲ್ಲ. ಆತ ಕೆಟ್ಟವನು ಅಂತ ಗೊತ್ತಾದ್ರೆ ಜನ ತಮ್ಮ ಆಧ್ಯಾತ್ಮಿಕ ಭವಿಷ್ಯವೇ ನಾಶವಾಯ್ತು ಅಂತ ಆತಂಕ ಪಡ್ತಾರಲ್ವೇ? ಹೌದು, ಆ ಆತಂಕ ಇಡೀ ಸಮುದಾಯನ ಕಾಡ್ತುತ್ತು. ಆಗ ಅಗಸ್ಟಿನ್ ಈ ವಾಕ್ಯದ ಶಕ್ತಿಯನ್ನ ಮುಂದಿಟ್ಟು ಆ ಗುಂಪನ್ನ ಎದುರಿಸಿದ್ರು. ಹೇಗೆ? ಸಂಸ್ಕಾರದ ಮಾನ್ಯತೆ ಅಥವಾ ಪವಿತ್ರತೆ ಅದನ್ನ ನೀಡುವ ಮನುಷ್ಯನ ಗುಣನಡತೆಯ ಮೇಲೆ ನಿಂತಿಲ್ಲ, ಅದು ಕ್ರಿಸ್ತನ ವಾಕ್ಯದ ಶಕ್ತಿಯ ಮೇಲೆ ನಿಂತಿದೆ ಅಂತ ಅವರು ಪ್ರೂವ್ ಮಾಡಿದ್ರು. ವಾಕ್ಯ ದೈಲಿಕವಾದದ್ದು, ಅದನ್ನು ಉಚ್ಚರಿಸುವ ಮನುಷ್ಯ ಎಷ್ಟೇ ಪಾಪಿಯಾಗಿದ್ರೂ ಆ ವಾಕ್ಯದ ಶಕ್ತಿ ಮಲಿನವಾಗುವುದಿಲ್ಲ. ಇದರಿಂದ ಸಾಮಾನ್ಯ ಜನರಿಗೆ ದೊಡ್ಡ ನೆಮ್ಮದಿ ಸಿಕ್ಕಿರುತ್ತೆ. ಖಂಡಿತ ಸಿಕ್ತು. ಇದು ನಿಜಕ್ಕೂ ಅದ್ಭುತವಾದ ವಿಮೋಚನೆ. ಶಕ್ತಿಯ ಮೂಲ ಮನುಷ್ಯನಲ್ಲ, ಬದಲಾಗಿ ಆ ವಾಕ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು. ಆದ್ರೆ ಅಗಸ್ಟಿನ್ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಸಂಸ್ಕಾರವೂ ವಾಕ್ಯದಿಂದಾಗಿ ತನ್ನ ಶಕ್ತಿನ ಹೊಂದಿದ್ರೂ ಅದನ್ನ ರಿಸೀವ್ ಮಾಡೋ ವ್ಯಕ್ತಿಗೆ ಅದರ ಸಂಪೂರ್ಣ ಆಧ್ಯಾತ್ಮಿಕ ರಿಸಲ್ಟ್ ಸಿಗ್ಬೇಕಾದ್ರೆ ಆತನಲ್ಲಿ ನಂಬಿಕೆ ಇರ್ಬೇಕಾ? ಎಕ್ಸಾಕ್ಟ್ಲಿ. ಆತನಲ್ಲಿ ಆಂತರಿಕ ನಂಬಿಕೆ ಇರಬೇಕು. ಕೇವಲ ಆಚರಣೆನ ಮೆಕ್ಯಾನಿಕಲ್ ಆಗಿ ಮುಗಿದ ತಕ್ಷಣ ಎಲ್ಲವೂ ಬದಲಾಗಲ್ಲ. ಆ ವಾಕ್ಯನ ನಂಬಿಕೆಯಿಂದ ತಮ್ಮದಾಗಿಸ್ಕೊಳ್ಬೇಕು. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯ ಒಟ್ಟಾರೆ ಅರ್ಥನ ಕಲ್ಪಿಸ್ಕೊಳ್ಳೋಣ. ನಾವು ಆ ವಾಕ್ಯದಿಂದ ಶುದ್ಧರಾಗಿ ಆ ದ್ರಾಕ್ಷಿ ಬಳ್ಳಿಯಲ್ಲಿ ಸಕ್ರಿಯವಾಗಿ ನೆಲೆಯಾಗಿದ್ದಾಗ ನಮ್ಮಿಂದ ಉತ್ತಮ ಹಣ್ಣುಗಳು ಹೊರಬರಲು ಸ್ಟಾರ್ಟ್ ಆಗುತ್ತೆ. ಹೌದು. ಆ ಹಣ್ಣುಗಳೆಂದರೆ ಪ್ರೀತಿ, ಶಾಂತಿ,
ತಾಳ್ಮೆ, ದಯೆ ಅಂತಹ ಅದ್ಭುತ ಗುಣಲಕ್ಷಣಗಳು. ಈಗ ನನ್ನ ಲಾಜಿಕ್ ಏನ್ ಹೇಳುತ್ತೆ ಅಂದ್ರೆ, ಹೇಳಿ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪ್ರೀತಿ, ಕರುಣೆ ಮತ್ತು ಶಾಂತಿನ ಹಂಚುತ್ತಿದ್ರೆ ಇಡೀ ಜಗತ್ತು ಆತನನ್ನ ಗೌರವಿಸ್ಬೇಕು, ಪ್ರೀತಿಸ್ಬೇಕು ಮತ್ತು ಅಪ್ಪಿಕೊಳ್ಬೇಕು ಅಲ್ವಾ? ಲಾಜಿಕಲಿ ಹಾಗೇ ಆಗಬೇಕು. ಆದ್ರೆ ಮ್ಯಾಥ್ಯೂ ಹೆನ್ರಿ ಅವರ ಕಾಮೆಂಟ್ರಿ ಸೇರಿದಂತೆ ಈ ಮೂಲಗಳ ಪ್ರಕಾರ ಜಗತ್ತು ಇಂತಹ ಹಣ್ಣು ಬಿಡುವ ಕೊಂಬೆಗಳನ್ನ ದ್ವೇಷಿಸುತ್ತೆ ಅಂತ ಹೇಳಲಾಗಿದೆ. ನಾವು ಒಳ್ಳೆದನ್ನೇ ಮಾಡ್ತಿದ್ರು, ಸಮಾಜಕ್ಕೆ ಯೂಸ್ ಆಗುವ ಹಣ್ಣುಗಳನ್ನೇ ನೀಡ್ತಿದ್ರು, ಇಂತಹ ವಿರೋಧ ಅಥವಾ ದ್ವೇಷ ಯಾಕೆ ಬರುತ್ತೆ? ಇದೊಂಥರ ಐರನಿ ಅಲ್ವಾ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸವೇ ಸರಿ. ಆದರೆ ಮ್ಯಾಥ್ಯೂ ಹೆನ್ರಿ ಅವರ ಕಾಮೆಂಟ್ರಿ ಇದರ ಹಿಂದಿರೋ ಮನುಷ್ಯನ ಕರಾಳ ಮನೋವಿಜ್ಞಾನನ ಬಿಡಿಸಿಡುತ್ತೆ. ಅಂದ್ರೆ ನಮ್ಮ ಡಾರ್ಕ್ ಸೈಕಾಲಜಿನ? ಹೌದು. ಜಗತ್ತು ಈ ಹಣ್ಣು ಬಿಡುವ ಕೊಂಬೆಗಳನ್ನ ದ್ವೇಷಿಸಲು ಮುಖ್ಯ ಕಾರಣ ಏನಂದ್ರೆ, ಅವು ಈಗ ಜಗತ್ತಿನ ಸಾಮಾನ್ಯ ಸ್ವಭಾವಕ್ಕೆ ಸೇರಿಲ್ಲ. ಮ್ಯಾಥ್ಯೂ ಹೆನ್ರಿ ವಿವರಿಸುವ ಹಾಗೆ, ಜಗತ್ತು ತನ್ನದೇ ಆದ ಸ್ವಾರ್ಥ, ಕಪಟ ಮತ್ತು ದ್ವೇಷದ ಮೌಲ್ಯಗಳನ್ನ ಪ್ರೀತಿಸುತ್ತೆ. ಓಕೆ. ಆದರೆ ಈ ಕೊಂಬೆಗಳು ದ್ರಾಕ್ಷಿ ಬಳ್ಳಿಗೆ ಅಂದ್ರೆ ಕ್ರಿಸ್ತನಿಗೆ ಸೇರಿರೋದ್ರಿಂದ ಅವು ಸಂಪೂರ್ಣವಾಗಿ ಡಿಫರೆಂಟ್ ಆಗಿ ವರ್ತಿಸ್ತವೆ. ಈ ದ್ವೇಷ ತರ್ಕಬದ್ಧವಾದದ್ದಲ್ಲ. ಇದು ಬೆಳಕಿನ ವಿರುದ್ಧ ಕತ್ತಲೆಯ ಕುರುಡು ಪ್ರತಿಕ್ರಿಯೆ. ಅಂದ್ರೆ ಕಳ್ಳರ ಗುಂಪಿನಲ್ಲಿ ಒಬ್ಬನೇ ಪ್ರಾಮಾಣಿಕನಾಗಿದ್ರೆ ಉಳಿದವರಿಗೆ ಅವನ ಮೇಲೆ ಪ್ರೀತಿ ಬರಲ್ಲ, ಬದಲಾಗಿ ಅಸೂಯೆ ಮತ್ತು ಭಯ ಬರುತ್ತೆ. ಯಾಕಂದ್ರೆ ಅವನ ಪ್ರಾಮಾಣಿಕತೆ ಇವರ ಕಳ್ಳತನನ್ನ ಎತ್ತಿ ತೋರಿಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಒಳ್ಳೆತನ ಅನ್ನೋದು ಇತರರ ಒಳಗಿರೋ ಕೆಟ್ಟತನನ್ನ ಬಯಲಿಗೆಳೆಯುತ್ತಾ? ಅಸಲಿಗೆ ನಡೆಯೋದೇ ಅದು. ಯೇಸುವಿನ ಉದಾಹರಣೆಯನ್ನೇ ತಗೊಳ್ಳಿ. ಅವರು ರೋಗಿಗಳನ್ನ ಗುಣಪಡಿಸಿದ್ರು, ಸಮಾಜದಿಂದ ದೂರ ತಳ್ಳಲ್ಪಟ್ಟವರನ್ನ ಹತ್ತಿರ ಕರೆದ್ರು, ಅದ್ಭುತವಾದ ಪ್ರೀತಿಯ ಮಾತುಗಳನ್ನಾಡಿದ್ರು. ಆದರೂ ಅಂದಿನ ಜಗತ್ತು ಅವರನ್ನ ದ್ವೇಷಿಸ್ತು, ಶಿಲುಬೆಗೇರಿಸ್ತು. ಹೌದು, ತುಂಬಾ ಕಠಿಣವಾದ ವಾಸ್ತವ ಇದು. ಏಕೆಂದ್ರೆ ಅಪ್ಪಟ ಒಳ್ಳೆಯತನ ಮನುಷ್ಯರ ಒಳಗಿರೋ ಕಪಟತನನ್ನ ಬಯಲ್ಮಾಡುತ್ತೆ. ಈ ಕೊಂಬೆಗಳು ಜಗತ್ತಿನ ಪ್ರವಾಹಕ್ಕೆ ವಿರುದ್ಧವಾಗಿ ಈಚುತ್ತವೆ. ದ್ವೇಷಕ್ಕೆ ದ್ವೇಷದಿಂದ ಉತ್ತರಿಸೋ ಜಗತ್ತಿನಲ್ಲಿ ಕ್ಷಮೆನ ಕೊಡ್ತವೆ. ಜಗತ್ತಿನ ಮೌಲ್ಯಗಳಿಗೆ ಹೊಂದ್ಕೊಳ್ಳದ ಕಾರಣಕ್ಕಾಗಿಯೇ ವಿರೋಧ ಎದುರಾಗೋದು. ಇದು ಕೇಳೋಕೆ ಸ್ವಲ್ಪ ಹೆದರಿಕೆ ಹುಟ್ಟಿಸುವಂತದೇ ಗೊತ್ತಾ? ನಾವು ಸರಿಯಾದ ದಾರಿಯಲ್ಲಿ ನಡೆದ್ರೂ, ಒಣ್ಣೆ ಹಣ್ಣುಗಳನ್ನ ಕೊಟ್ರೂ ವಿರೋಧ, ನೋವು ಖಂಡಿತ ಎಂದ್ರೆ ಆ ಹತಾಶೆನೆ ಎದುರಿಸೋದು ಹೇಗೆ? ಖಂಡಿತ ಕಷ್ಟ. ಇಷ್ಟೆಲ್ಲ ಮಾಡಿದ್ರೂ ಜಗತ್ ಹೀಗ್ ಮಾಡ್ತಿದ್ಯಲ್ಲ ಅಂತ, ಮತ್ತೆ ಆ ಬಳ್ಳಿಯಿಂದ ಕತ್ತರಿಸಿ ಹಾಕಲ್ಪಟ್ಟಂತ ಫೀಲಿಂಗ್ ಬರೋದಿಲ್ವಾ? ಆ ಹತಾಶೆ ಕಾಡೋದು ತುಂಬಾನೇ ಸಹಜ. ಅದಕ್ಕಾಗಿಯೇ ಈ ರೂಪಕದ ಮುಂದಿನ ಭಾಗದಲ್ಲಿ ಇಂತಹ ಕಠಿಣ ಪರಿಸ್ಥಿತಿನ ಎದುರಿಸಲು ಸಹಾಯ ಮಾಡ್ಲೆಂದೇ ಸಾಂತ್ವನದಾಯಕ ಅಂದ್ರೆ ದ ಕಂಫರ್ಟರ್, ಪವಿತ್ರಾತ್ಮನ ಪ್ರವೇಶವಾಗತ್ತೆ ಅಂತ ಮ್ಯಾಥ್ಯೂ ಹೆನ್ರಿ ವಿವರಿಸ್ತಾರೆ. ಓ, ಆಂತರಿಕ ಶಕ್ತಿಯಾಗಿ. ಹೌದು. ಆ ಆಂತರಿಕ ಶಕ್ತಿ ಜಗತ್ತು ಎಷ್ಟೇ ದ್ವೇಷಿಸಿದರೂ ಬಳ್ಳಿಯೊಂದಿಗಿನ ಕನೆಕ್ಷನ್ ಭದ್ರವಾಗಿರಿಸಲು ಹೆಲ್ಪ್ ಮಾಡುತ್ತೆ. ವಿರೋಧಗಳ ನಡುವೆಯೂ ಪ್ರೀತಿಯ ಹಣ್ಣುಗಳನ್ನು ನೀಡುವುದನ್ನು ಮುಂದುವರಿಸಲು ನಾವು ಒಂಟಿಯಲ್ಲ ಅನ್ನೋ ಆ ಸಾಂತ್ವನ ಅತ್ಯಗತ್ಯ. ನಿಜಕ್ಕೂ ಇದೊಂದು ನಮ್ಮ ದೃಷ್ಟಿಕೋನನ ಸಂಪೂರ್ಣವಾಗಿ ಬದಲಾಯಿಸುವಂಥ ಚರ್ಚೆ. ನಾವು ಕೇವಲ ತೋಟಗಾರಿಕೆಯ ಕತ್ತರಿ ಮತ್ತು ಮಣ್ಣಿನಿಂದ ಈ ವಿಶ್ಲೇಷಣೆ ಸ್ಟಾರ್ಟ್ ಮಾಡಿದ್ವಿ. ಹೌದು, ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ. ಜೀವನದ ಕೆಸರಿನಲ್ಲಿ ಬಿದ್ದ ಕೊಂಬೆಗಳನ್ನ ಒಡೆಯ ಕತ್ತರಿಸಿ ಎಸೆಯೋ ಬದಲು ಪ್ರೀತಿಯಿಂದ ಮೇಲಕ್ಕೆ ಎತ್ತುತ್ತಾನೆ, ಯಶಸ್ವಿಯಾದ ಕೊಂಬೆಗಳನ್ನ ಇನ್ನಷ್ಟು ಹಣ್ಣು ಬಿಡಲು ಶುದ್ಧೀಕರಿಸುತ್ತಾನೆ ಅನ್ನೋದನ್ನ ನಾವು ಅರಿತೆವು. ಆಮೇಲೆ ಸುಮ್ಮನೆ ಕೂರೋದಲ್ಲ, ಬದಲಾಗಿ ಬಳ್ಳಿಯ ಪ್ರೀತಿನ ಜಗತ್ತಿಗೆ ತೋರಿಸುವ ಸಕ್ರಿಯ ಪಾರುದಾರಿಕೆಯ ಬಗ್ಗೆ ಮಾತಾಡಿದ್ವಿ. ಕರೆಕ್ಟ್. ಸೇಂಟ್ ಅಗಸ್ಟಿನ್ ಅವರ ಆಳವಾದ ದೇವತಾಶಾಸ್ತ್ರದ ಮೂಲಕ ಭೌತಿಕ ನೀರನ್ನ ಮೀರಿ ಕೇವಲ ವಾಕ್ಯ ಹೇಗೆ ಒಂದು ಶಕ್ತಿಯುತ ಪವಿತ್ರ ಆಚರಣೆಯಾಗಿ ಬದಲಾಗುತ್ತೆ ಮತ್ತು ಅದು ಹೇಗೆ ಮನುಷ್ಯನ ದೌರ್ಬಲ್ಯಗಳಿಂದ ಮುಕ್ತವಾಡಿದೆ ಅನ್ನೋದನ್ನ ನೋಡಿದ್ವಿ. ಹೌದು, ಮತ್ತು ಆ ಕರಾಳ ಮನೋವಿಜ್ಞಾನ ಕೂಡ. ಎಕ್ಸಾಕ್ಟ್ಲಿ. ಅಂತಿಮವಾಗಿ ಒಳ್ಳೆಯತನದ ಹಣ್ಣುಗಳನ್ನ ನೀಡಿದ್ರೂ ಜಗತ್ತಿನ ವಿರೋಧನ ಎದುರಿಸಬೇಕಾದ ವಾಸ್ತವ ಹಾಗೂ ಅದನ್ನ ಎದುರಿಸಲು ಸಿಗುವ ಸಾಂತ್ವನನ ಅರ್ಥ ಮಾಡಿಕೊಂಡ್ವಿ. ಈ ರೂಪಕ ಮನುಷ್ಯನ ಅಸ್ತಿತ್ವ, ನಾವೆದುರಿಸೋ ಆಂತರಿಕ ಹಾಗೂ ಬಾಹ್ಯ ಹೋರಾಟಗಳು ಮತ್ತು ನಾವಿಡುವ ನಂಬಿಕೆಯ ಸಂಪೂರ್ಣ ಚಿತ್ರಣನ ಕೊಡುತ್ತೆ. ಇದು ನಮ್ಮನ್ನ ನಿರಂತರವಾಗಿ ಬೆಳೆಯಲು, ಕಷ್ಟಗಳನ್ನು ಎದುರಿಸಲು ಪ್ರೇರೇಪಿಸುತ್ತೆ. ಖಂಡಿತ. ಈ ಸುದೀರ್ಘವಾದ ಅನ್ವೇಷಣೆನ ಮುಕ್ತಾಯಗೊಳಿಸುವಾಗ ನಮ್ಮ ಕೇಳುಗರಿಗಾಗಿ ಈ ಎಲ್ಲಾ ಆಳವಾದ ವಿಚಾರಗಳ ಆಚೆಗೆ ಉಳಿಯುವ ಒಂದು ಅಂತಿಮ ಕುತೂಹಲಕಾರಿ ಆಲೋಚನೆನ ಇಲ್ಲಿ ಬಿಡ್ತಿದ್ದೀನಿ. ಹೇಳಿ. ಈ ಇಡೀ ಚರ್ಚೆಯಲ್ಲಿ ನಾವು ಒಂದು ಕೊಂಬೆ ಮತ್ತದರ ಮೂಲ ಬಳ್ಳಿನ ಸಂಬಂಧನ ವಿಶ್ಲೇಷಣೆ ಮಾಡಿದ್ವಿ. ಆದ್ರೆ ಪ್ರತಿ ಕೊಂಬೆಯೂ ತನ್ನ ಜೀವಸತ್ವನ ಅದೇ ಒಂದೇ ದ್ರಾಕ್ಷಿ ಬಳ್ಳಿಯಿಂದ ಪಡಿತಿದೆ ಅಂದ್ರೆ ಆ ಕೊಂಬೆಗಳ ನಡುವಿನ ಸಂಬಂಧ ಹೇಗಿರ್ಬೇಕು? ವಾವ್, ಇದು ಒಳ್ಳೆ ಪ್ರಶ್ನೆ.
ಒಂದೇ ಬಳ್ಳಿಗೆ ಅಂಟಿಕೊಂಡಿರೋ ಒಂದು ಕೊಂಬೆಗೆ ಪೆಟ್ಟಾದ್ರೆ ಅಥವಾ ಅದನ್ನ ಕತ್ತರಿಸಿದ್ರೆ ಇಡೀ ಬಳ್ಳಿಗೆ ಮತ್ತು ಪಕ್ಕದಲ್ಲಿರೋ ಇತರ ಕೊಂಬೆಗಳಿಗೆ ಅದರ ನೋವು ತಟ್ಟುತ್ತಾ. ಆ ಮೂಲ ಬೇರಿನ ಮೂಲಕ ಮನುಷ್ಯರೆಲ್ಲರೂ ಪರಸ್ಪರ ಎಷ್ಟೊಂದು ಆಳವಾಗಿ ಬೆಸೆದುಕೊಂಡಿರಬಹುದು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ. ಆ ಅಗೋಚರವಾದ ನಂಟು ಕಣ್ಣಿಗೆ ಕಾಣುವ ಭಿನ್ನತೆಗಳಿಗಿಂತ ಎಷ್ಟೋ ಪಟ್ಟು ಬಲವಾದದ್ದು.